ಧನುರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಕ್ಷೇತ್ರದಲ್ಲಿ, ನೌಕರರಿಗೆ ಕೆಲಸದಲ್ಲಿ ತಮ್ಮ ಗುಣಮಟ್ಟ ಕಡಿಮೆಯಾಗಿ ಬೇಸರವಾಗ್ತಕ್ಕಂಥದ್ದು, ಜೊತೆಗೆ ನಿಮ್ಮ ಮರ್ಯಾದೆಯೂ ಕೂಡ ಹೋಗುವಂಥದ್ದಾಗುತ್ತೆ. ವೃದ್ಧರಿಗೆ, ವಯಸ್ಸಾದಂಥವರಿಗೆ ಸಹಾಯವನ್ನು ಮಾಡಿ. ನೀವು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸುವಂಥದ್ದು ಖಂಡಿತವಾಗಿ ಬೇಡ ಅಂತ ಹೇಳಿ ಅರ್ಥ. ಬಿಡುವಿಲ್ಲದ ಕೆಲಸ, ಆದರೆ ಏನೂ ಪ್ರಯೋಜನ ಇಲ್ಲ. ವಾಹನ ಖರೀದಿಗೆ ದಿನ ಚೆನ್ನಾಗಿಲ್ಲ, ಆದಷ್ಟು ಮುಂದಕ್ಕೆ ಹಾಕಿ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಯಾಗುವಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಹಲವಾರು ದಿನಗಳ ವಿವಾದಗಳು ಈ ದಿವಸ ಇತ್ಯರ್ಥವಾಗ್ತಕ್ಕಂತಹ ಸೂಚನೆ ಇದೆ. ದೂರದ ಬಂಧುಗಳು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂತಹ ಸೂಚನೆ ಇದೆ. ಎಷ್ಟರ ಮಟ್ಟಿಗೆ, ಯಾವ ರೀತಿಯಲ್ಲಿ ನಿಮಗೂ ಅವರಿಗೂ ಬಂಧುತ್ವ ಅಥವಾ ಒಡನಾಟ ಅನ್ನುವಂಥದ್ದಿದೆ, ಅದರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಅಶುಭದ ಸೂಚನೆ, ಮನಸ್ಸಿಗೆ ಬೇಸರ ಅಂತಕ್ಕಂಥದ್ದು. ಧಾರ್ಮಿಕ ಕಾರ್ಯಗಳಿಗೆ ಮನಸ್ಸನ್ನು ಮಾಡಿ. ಧರ್ಮ ಕಾರ್ಯವನ್ನು ಎಷ್ಟರ ಮಟ್ಟಿಗೆ ನಾವು ಎಷ್ಟು ವಿಶೇಷವಾಗಿ ಶಾಸ್ತ್ರೋಕ್ತವಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತೀವೋ ಅಷ್ಟು ನಮಗೆ ಫಲ ಇದೆ ಅನ್ನುವಂಥದ್ದು. ಸ್ವಾಭಾವಿಕವಲ್ಲದಿದ್ದರೂ ಕೂಡ ಅದು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಅಹಿತವಾಗ್ತಕ್ಕಂಥದ್ದು. ನೀವು ಸ್ವಾಭಾವಿಕವಾಗಿದ್ದರೆ ಮಾತ್ರ ಶುಭವಾಗುವಂಥದ್ದು. ಎಲ್ಲೂ ಯಾವ ಬದಲಾವಣೆಗಳು ಕೂಡ ಬೇಡ ಅಂತ ಅರ್ಥ. ಕುಟುಂಬದಲ್ಲಿ ಮನಸ್ಸಿಗೆ ಸಮಾಧಾನದ ವಾತಾವರಣ ಇರುತ್ತೆ. ಶರಭೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಹಣದ ಲಾಭ ಮತ್ತು ಗೌರವ ಇರುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಸರಿಯಾಗಿ ಅದನ್ನು ವಿನಿಯೋಗ ಮಾಡಿಕೊಳ್ಳಿ. ವೃತ್ತಿಯಲ್ಲಿ ಅಥವಾ ಕೆಲಸದಲ್ಲಿ ನಿಮಗೆ ಸಹಾಯ ಸಿಕ್ಕುವಂಥದ್ದಿದೆ. ಭಾವನಾತ್ಮಕವಾಗಿ ಬಲಶಾಲಿಗಳಾದಂತಹ ನಿಮ್ಮನ್ನು ಕೆಲವರು ಒಪ್ಪೋದಿಲ್ಲ. ಭಾವನೆಯೇ ಪ್ರಧಾನ. ನಿಮ್ಮದು ಏನು ಮಾತಾಡಬೇಕಾದ್ರೂ, ಯಾವುದೋ ಒಂದು ವಿಷಯ ಮುಗಿಸ್ಬೇಕಾದ್ರೂ ತುಂಬ ಭಾವುಕರಾಗಿ ಅದನ್ನು ವ್ಯಕ್ತಪಡಿಸ್ತೀರಿ. ಅದನ್ನು ಹಲವಾರು ಜನ ಒಪ್ಕೊಳ್ಳೋದಿಲ್ಲ. ಆ ಭಾವನೆಯ ಬೆಲೆ ಯಾರಿಗೆ ಗೊತ್ತಿರುತ್ತೆ ಅವರ ಮಾತ್ರ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರು, ಬಂಧುಗಳು ನಿಮ್ಮನ್ನು ಅಭಿನಂದಿಸ್ತಾರೆ. ಇವತ್ತು ಆಲಸ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವ್ಯವಹಾರದಲ್ಲಿ ತಪ್ಪು ನಿರ್ಧಾರಗಳಿಂದ ಹಿನ್ನಡೆಯಾಗತ್ತೆ, ಗಮನಿಸ್ಕೊಳ್ಬೇಕು. ಕಾನೂನಿನ ವಿಚಾರದಲ್ಲಿ ನಿಮ್ಮ ಹೋರಾಟ ಜಯದ ಹಾದಿಯನ್ನು ಹಿಡಿಯುತ್ತೆ ಅನ್ನುವಂತಹ ಸೂಚನೆಗಳು ಸಿಕ್ಕತ್ತೆ. ನಿಮ್ಮನ್ನು ನೀವು ನಿಮ್ಮ ಕೆಲಸಕ್ಕೋಸ್ಕರವಾಗಿ ತೊಡಗಿಸ್ಕೊಳ್ಬೇಕು. ಬೇರೆಯವರು ಯಾರೋ ನನ್ನ ಕೆಲಸ ಮಾಡಿಕೊಡ್ತಾರೆ ಎನ್ನುವ ಭ್ರಮ ಬೇಡ ಅಂತ ಅರ್ಥ. ಚಿಕ್ಕ ಮಕ್ಕಳಿನ ಕಣ್ಣಿಗೆ ತೊಂದರೆಯಾಗಬಹುದು. ಸ್ವಲ್ಪ ಪೋಷಕರಾದಂಥವರು ಜಾಗೃತಿಯಾಗಿರಬೇಕಾಗತ್ತೆ. ಮಕ್ಕಳ ಯೋಗಕ್ಷೇಮ, ಮಕ್ಕಳ ಓಡಾಟ, ಮಕ್ಕಳ ಆಟ ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ರಾಜಕೀಯ ವಿಚಾರದಲ್ಲಿ ಆಸಕ್ತಿ ಇರತಕ್ಕಂಥವ್ರಿಗೆ ಶುಭ ಮತ್ತು ಸಂತೋಷವಾದಂತಹ ದಿವಸವಾಗುತ್ತೆ. ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ ಶುಭ ಇದೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.